ಈ ಬ್ರಹ್ಮಕುಮಾರಿ ಆಶ್ರಮ ಇರ್ತಾರಲ್ಲ ಕ್ಯಾಮ್ರಾಮನ್ ಇವಳು ಬೇಸದ ನಾನು ಲಟ್ಸದ ಬುಕ್ ಮಾಡಿ ರಿಸಾರ್ಟ್ ಇಲ್ಲ ಏನೋ ಪ್ಲಾನ್ ಅಲ್ಲ ಸಾರಿ ಏನೋ ಏನು ಗೈಸ್ ಏನೋ ಮಾಡ್ತಿದ್ದಾರೆ ನಮ್ಮಮ್ಮ ನಮ್ಮ ಅಕ್ಕ ಸೇರಿಸಿ ನಿಮ್ಗೆ ಅರ್ಥ ಆಗಿರಲ್ಲ ಅನ್ಸುತ್ತೆ ಗೈಸ್ ನೋಡ್ದಾರಲ್ಲ ಅಂತಿರ್ಬೇಕು ಇದೇ ಬಾಂಡ್ಲಿ ಎಷ್ಟು ಅಂದಿರ್ಬೇಕು ಅವರು ನಮ್ಮ ಮನೆಗೆ ಇರೋದು ಒಂದೇ ಗೈಸ್ ನಾವು ಇಬ್ಬರೇ ಗಂಡ ಹೆಂಡತಿ ಗೈಸ್ ದಿಸ್ ಇಸ್ ಕಾಲ್ಡ್ ಶೇಂಗದ ಹೋಳ್ಗಿ ಅಂದರೆ ನಮ್ಮ ಉತ್ತರ ಕರ್ನಾಟಕ ಫೇಮಸ್ ಗೈಸ್ ಇದು ಒಳಗಡೆ ಮಾಡೋ ಹೂರ್ಣ ಕೇಳು ಆಯ್ತು ಇರು ನಾವು ವಿಡಿಯೋ ಮಾಡ್ತೀನಲ್ಲ ಸಾರಿ ಸೂಪರ್ ಗೈಸ್ ಇದು ಹೂರ್ಣ ಗೈಸ್ ಹೋಳಿಗೆ ಏನೋ ಶೇಂಗಾದ ಹೋಳಿಗೆ ಅಲ್ಲಿರೋ ಹೂರ್ಣ ಇದು ಆ್ಯಂಡ್ ಇದಕ್ಕೆ ಹಸಿಟ್ಟು ಹಾಕ್ಬಿಟ್ಟು ಮಾಡಿ ರೌಂಡ್ ಶೇಪಲ್ಲಿ ತರ್ತದೆ ಗೈಸ್ ದಿಸ್ ಇಸ್ ಶೇಂಗಾದ ಇದು ಬೇಸಿಕಲಿ ಶೇಂಗಾ ಬೆಲ್ಲ ಏನೇನು ಹಾಕಿರ್ತೀವಿ ಅದಕ್ಕೆ ಎಳ್ಳು ಹಾಂ ಎಲ್ಲ ಹಾಕಿ ಮಿಕ್ಸಿ ಮಾಡಿ ಬೆಲ್ಲದಿಂದ ಆಣ ಕೊಟ್ಟು ಇದು ಮಾಡಿ ಎಸ್ ಗೈಸ್ ಪುಂಡಿ ಪಲ್ಯ ಆ್ಯಂಡ್ ಇದು ಉತ್ತರ ಕರ್ನಾಟಕ ಸ್ಪೆಷಲ್ ಗೈಸ್ 1 to 3 hours ಚಪಾತಿ ಹಿಟ್ಟನ್ನ ಈ ಥರ ನಾದಿ ಇಡಬೇಕು ಆಮೇಲೆ ಈ ಥರ ಲಡ್ಡು ಮಾಡಿರ್ತಾರಲ್ಲ ಇದನ್ನು ನೋಡಿ ಇವಾಗ ಅಲ್ಲಿ ಮಾಡ್ತಾ ಇದ್ದಾರಲ್ಲ ನೆಕ್ಸ್ಟ್ ಆ ಥರ ಇನ್ಸೈಡ್ ಹಾಕ್ತಾರೆ ಯೂಶ್ವಲಿ ನೀವು ಒಬ್ಬಟ್ಟೆಲ್ಲ ಹೆಂಗೆ ಮಾಡ್ತೀರ ಅದೇ ಥರ ಹಂಗೆ ಫಿಲ್ ಮಾಡ್ಕೋಬೇಕು ಹಾಕಿ ಸೋಡಾ ಗ್ರೀನ್ ಕಲರ್ ಇದು ಅಕ್ಕಿ ಹಿಟ್ಟು ಇದನ್ನ ಹಚ್ಚಿದ್ರೆ ಕ್ರಿಸ್ಪಿಯಾಗಿ ಬರುತ್ತೆ ನೋಡಿ ಗೈಸ್ ಇದು ಟ್ರಿಕ್ಸು ಈ ಥರ ರೋಲ್ ಮಾಡಿ ಅಕ್ಕಿ ಹಿಟ್ಟಲ್ಲಿ ಹಾಕಿ ಲಟ್ಸ್ಬೇಕು ಸೊ ನೀಟಾಗಿ ಎಲ್ಲ ಕಡೆನೂ ಮಾಡ್ಕೋಬೇಕು ಈ ಹದಕ್ಕೆ ಆ ಶೇಪ್ ತರಬೇಕು ಗೈಸ್ ಒಂದು ಪಾಮ್ ಬರೋ ಅಷ್ಟು ಸೊ ನೆಕ್ಸ್ಟ್ ಸೊ ಗೈಸ್ ಈ ಥರ ಬಂದಾಗ ನೀಟಾಗಿ ಬೇಯಿಸ್ಕೊಂಡ್ಬಿಡೋದು ಕೆಂಪಗೆ ಸ್ಲಿಮ್ಮೇ ಇಡಬೇಕು ಇಲ್ಲಾಂದರೆ ಹೊತ್ಕೊಂಡ್ಬಿಟ್ರೆ ಟೇಸ್ಟಾಗಿರಲ್ಲ ಈ ಥರ ಇರಬೇಕು ಮತ್ತೆ ಹೆಂಗಿದ್ರಿ ಹಿಂಗೆ ಸೊ ನೆಕ್ಸ್ಟ್ ಇದು ಮತ್ತೆ ಇದರಲ್ಲಿ ಮಾಡಿ ಮತ್ತೆ ಕ್ರಿಸ್ಪಿಗೋಸ್ಕರ ಅಕ್ಕಿ ಹಿಟ್ಟಿಗೆ ಹಾಕಿ ಹಾಕ್ಲಿ ಅಲ್ಲ ಇಲ್ಲ ಇನ್ನೊಂದ್ಸರಿ ಹಿಂಗೆ ಮಾಡು ಬೇದಿದೆ ಸೊ ಗೈಸ್ ಬೇದಿದೆ ಎರಡು ಕಡೆ ಈ ಥರ ಬೇದಿದೆ ಲೈಟ್ಸ್ ಬೆಂದಿದೆ ಸಾರಿ ಎರಡು ಸೈಡ್ ಈ ಥರ ಗೋಲ್ಡನ್ ಬ್ರೌನ್ ಈ ಥರ ಹಂಗೆ ಬರಬೇಕು ಗೈಸ್ ಸೊ ಇವಾಗ ಹಂಗಾಗಿದೆ ಅಂತ ಗೊತ್ತಾದಾಗ ನೆಕ್ಸ್ಟ್ ಹಾಕ್ಬಿಡಿ ಸುಮ್ಮನೆ ಗೈಸ್ ಏನೂ ಗೊತ್ತಿಲ್ಲ ಬಿಟ್ಟಿಲ್ಲ ನೆಕ್ಸ್ಟ್ ಏನು ಹಚ್ಚೋದು ಬೇಡ ಸಾಕಷ್ಟೇ ಫಸ್ಟ್ ಟೈಮ್ ಮಾತ್ರ ಎಣ್ಣೆ ಹಾಕ್ತೀನಿ ಗೈಸ್ ಯಾಕಂದ್ರೆ ಶೇಂಗಾ ಅಲ್ವಾ ಎಣ್ಣೆ ಬಿಡುತ್ತೆ ಆ್ಯಂಡ್ ಅದು ಆ ಥರ ಆರಕ್ಕೆ ಇಡಬೇಕು ಗೈಸ್ ಹಿಂಗೆ ಇಲ್ಲ ಉಂಡೆ ಇಟ್ಕೊಂಡೋಗ್ಬೇಕು ಒಂದ್ರ ಮೇಲೆ ಚಪಾತಿ ಥರ ಇಡೋಕ್ಕಾಗಲ್ಲ ಇದು ಜೋರು ಇಡ್ಲಿಕ್ಕ ಯಾಕೆ ಚಪಾತಿ ಥರ ಇಡಬಾರ್ದು ಜಗ ಹಂಗಿಟ್ಟು ಒಂದ್ರ ಮೇಲೆ ಒಂದು ಇಟ್ಟರೆ ಅದು ಹಸಿ ಆಗ್ತದೆ ಹಸಿ ಆಗ್ತೈತೆ ಅಂಟ್ಕೋತೈತೆ ಬಿಟ್ಟು ಮೆತ್ತಗೆ ಬರಲ್ಲ ಕ್ರಿಸ್ಪಿನೆಸ್ ಬರಲ್ಲಂತೆ ಝೀರೋ ನಾಲೆಡ್ಜ್ ಇಲ್ಲ ಗೈಸ್ ನಾನು ಚೆನ್ನಾಗಿ ಮಾಡ್ತೀನಿ ಇದನ್ನ ನಾನು ಚಿಕ್ಕ ವಯಸ್ಸಲ್ಲೇ ಮಾಡಿದ್ದೀನಿ ಅಶ್ವಿನಿ ಜೊತೆ ಅವಾಗ ಮಾಡ್ತಿದ್ದ ಈ ಥರ ಬೆಂದಿರಬೇಕು ಆ್ಯಂಡ್ ಸಿಮ್ಮಲ್ಲಿ ಇಟ್ಕೋಬೇಕು ಫಸ್ಟ್ ಟೈಮ್ ಮಾತ್ರ ಹಂಚ್ಕಾಯೋವರೆಗೂ ಮಾತ್ರ ಸ್ವಲ್ಪ ಜೋರು ಮಾಡಬೇಕು ಈಗ ಆಮೇಲೆ ಹೊತ್ಬಿಡುತ್ತೆ ಗೈಸ್ ಡೇಂಜರಸ್ ಹೊತ್ತಿದ್ರೆ ಟೇಸ್ಟ್ ಚೇಂಜ್ ಆಗುತ್ತಂತೆ ನಮ್ಮ ಅಕ್ಕ ಹೇಳಿದ್ರು ಎಷ್ಟು ಕೆಂಪು ಬೆಸ್ತಿ ಟೇಸ್ಟ್ ಇರ್ತದಲ್ಲ
ನಾನು ಮಾಡಿದ್ದೀನಿ ಅಲ್ವಾ ಮಮ್ಮಿ ಚಿಕ್ಕಳಿದಾಗ. ಎಸ್ ಎಸ್ ಹೌದು ಮಾಡಿದ್ದೀನಿ, ಆದ್ರೂ ಲಟ್ಸಿದೀನಿ ಕೂಡ. ಅವಾಗ ಸಂಕ್ರಾಂತಿಗೆಲ್ಲ ಹೋದಾಗೆಲ್ಲ ಗೈಸ್ ಒಂದಿಷ್ಟು ಮಾಡ್ತಿದ್ದೋ ನಾವು. ಇವಾಗ ಎಲ್ಲ ಚಿಕ್ಕ ದೊಡ್ಡವರಾಗ್ಬಿಟ್ವಲ್ಲ, ಎಲ್ಲ ಚೇಂಜ್ ಆಗೋಯ್ತು. ಚಿಕ್ಕವರಿದ್ದಾಗ ನಮ್ಮ ಮೈಂಡ್ ಸೆಟ್ ಯಾವ ರೇಂಜಲ್ಲಿ ಇತ್ತು ಅಂದ್ರೆ ಏ ಕಮಿಯರ್ ಆಗ್ಲಿಲ್ವಾ. ಎಡವಟ್ ಬಾಯ್ಲಿ ಏ ಬಾಯ್ಲಿ. ಇನ್ನು ಕುಂಕುಮ ತೀಡ್ಕೊಂಬಿಟ್ಟಿದೆ ಪುಟ್ಟ. ಗೈಸ್ ಅದು ಭಕ್ತಿ. ತೀಡ್ಕೊಡೋದೇ ಭಕ್ತಿಯಾ? ಜಾಸ್ತಿ ಭಕ್ತಿ ಆದಾಗ ಆ ಕಡೆ ಈ ಕಡೆ ಹೋಗುತ್ತೆ. ಅವಳು ತುಂಬಾ ಭಕ್ತಿ. ನಮ್ಮ ಮನೇಲಿ ಅವಳು ಯಾರು ಇಲ್ಲ. ನೋಡಿದ್ರಾ? ಎಮೋಷನಲ್ ಡ್ಯಾಮೇಜ್. ಅಪ್ಲೋಡ್ ಆಗಬೇಕು. ಹಿಂಗೆ ಹೆಲ್ಪ್ ಮಾಡ್ಬೇಕು ಗೈಸ್, ಒಬ್ರು ಬೇಕು. ಇಂಥವ್ರಲ್ಲ ಗೈಸ್, ಇಂಥವ್ರಲ್ಲ ವಿಡಿಯೋ ಮಾಡ್ಕೊಂಡು. ಒಳ್ಳೆ ವ್ಯಕ್ತಿ. ಯಾಕ ಐ ಆಮ್ ಹೆಲ್ಪಿಂಗ್ ಯು ರೈಟ್. ನಿನ್ನ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ಕೊಡತ್ತಿಲ್ಲ ನಾನು? ಅದು ಮಾಡಲೇಬೇಕು, ನಿನ್ ಕರ್ತವ್ಯ ಅದು. ವಾಟ್ ಕರ್ತವ್ಯ? ಅಟ್ಲೀಸ್ಟ್ ಅದನ್ನ ಮಾಡ್ತಿದ್ದಾಳೆ ಗೈಸ್, ಇಲ್ಲ ಅದು ಮಾಡಲ್ಲ ಅವಳು. ಹಾಸ್ಟೆಲಿಂದ ಬಂದಿರೋದು. ಯು ಶುಡ್ ಟ್ರೀಟ್ ಮೀ ಲೈಕ್ ಅ ಕ್ವೀನ್. ಚಾಲೋ ಆಯ್ತು ಅದು. ಎಸ್ ಇಟ್ ವಿವೇಶ್ ನೋಡಿ ಗೈಸ್, ಲಚ್ಚು ಖರೆ ನೀ ಹಾಕಿದಾಕಿ ನಿಂಗೆ ಎಷ್ಟು ಕೇರ್ ಮಾಡ್ತಿರೋ ಗೊತ್ತು ನೀ ಬಂದಾಗ. ಬೀರು ಹಾಯ್. ನಾನು ಬಂದರೆ ನನಗೆ ಮರ್ಯಾದಿನೇ ಕೊಡಲ್ಲ ನಮ್ಮ ಅಕ್ಕ. ನಂದು ಫೇಸ್ ಚೆನ್ನಾಗೇ ಇಲ್ಲ. ಇಟ್ಸ್ ಓಕೆ. ಫೇಸ್ ಚೆನ್ನಾಗಿಲ್ಲ. ಚಪ್ಟಿಯಾ ಫ್ಲಾಟ್? ಬರ್ತಾ ಇಲ್ವಲ್ಲಮ್ಮ. ಇದು ಹಿಂಗೆ ಅಲ್ಲ. ಯು ಡೋಂಟ್ ನೋ, ಗಿವ್ ಐ ವಿಲ್ ಡೂ. ಕಮ್ ಯು ಹೋಲ್ಡ್. ಐ ಡೂ. ಯಾಕ ಗೈಸ್ ಪ್ಲೇಟ್ ಚೇಂಜ್ ಮಾಡ್ತಿದ್ದಾಳೆ. ಕ್ಯಾಮ್ರಾಮನ್ ಕೆಲಸ ಅವಳದು, ನಮ್ದು ಬೇಸ ಕೆಲಸ. ಕ್ಯಾಮ್ರಾಮನ್ ಇವಳು, ಬೇಸದ ನಾನು, ಲಟ್ಸದ ಅವರು. ಸೊ ಕೆಳಗೆ ಎಲ್ಲ ಹೋಳಿಗೆ ಎಲ್ಲ ಮಾಡಿ ಮೇಲೆ ಬಂದೆ. ಆ್ಯಂಡ್ ಇವತ್ತು ನಮ್ಮ ಮನೆ ಸ್ವಲ್ಪ ಎಕ್ಸ್ಟ್ರಾ ಹ್ಯಾಪಿನೆಸ್ ಫೀಲ್ ಆಗ್ತಾಯಿತ್ತು. ಬಿಕಾಸ್ ತಮ್ಮ ಬಂದಿದ್ದ ಆ್ಯಂಡ್ ಅಕ್ಕ ಅಂಕಲ್ ಎಲ್ಲ ಬಂದಿದ್ದರು. ಸೊ ಅಮ್ಮ ಸ್ವಲ್ಪ ಸ್ಪೆಷಲ್ ಹೀರೆಕಾಯಿ ಮಸಾಲ ಪಲ್ಯ ಥರ ಏನೋ ಮಾಡಿದರು. ಆ್ಯಂಡ್ ಆಲ್ಸೋ ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತಾಯಿದ್ವಿ. ಆ್ಯಂಡ್ ನಮ್ಮ ಕಡೆ ಚೋಂಗೆ ಅಂತ ಮಾಡ್ತಾರೆ. ಬೇರೆ ರೀಸೆಂಟಾಗಿ ಮುಸ್ಲಿಂ ಹಬ್ಬ ಆಯ್ತಲ್ಲ, ಸೊ ಅದಕ್ಕೆ ನಮ್ಮ ಕಡೆ ಚೋಂಗೆ ಅಂತ ನಮ್ಮ ಸೈಡಿಂದ ಪ್ರಸಾದ ಕೊಡ್ತಾರೆ. ಸೊ ಚಿಕ್ಕಮ್ಮ ಮಾಡಿದರು, ಅದನ್ನ ಕೊಟ್ಟಿದ್ರು ಕೂಡ, ಅದನ್ನು ತಿಂದ್ಕೊಂಡು ಈ ಡೇ ಇಲ್ಲಿಗೆ ಎಂಡ್ ಆಗ್ತಿದೆ ವಿತ್ ಲಂಚ್ ದಿಸ್. ಆ್ಯಂಡ್ ನೆಕ್ಸ್ಟ್ ಡೇ ಸಮ್ವೇರ್ ನಾವೆಲ್ಲೋ ಹೋಗ್ತಾ ಇದ್ವಿ. ಎಲ್ಲಿಗೇನು ಅಂತ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲೇ ಗೊತ್ತಾಗುತ್ತೆ. ಆರ್ ಎಲ್ಸ್ ಇದು ಬಂದು ಒಂದು ಪ್ರಿಪ್ರೇಷನ್, ಬ್ಯಾಕ್ ಆ್ಯಂಡ್ ಪ್ರಿಪ್ರೇಷನ್ ಆಫ್ ದ್ಯಾಟ್ ವ್ಲಾಗ್ ಅಂತ ಅಂದ್ಕೊಳ್ಳಿ. ಬ್ರಹ್ಮಕುಮಾರಿ ಆಶ್ರಮ ಇರ್ತಾರಲ್ಲ, ಬ್ರಹ್ಮಕುಮಾರಿ ಸೀರೆ ಉಟ್ಕೊಂಡಿರ್ತಾರಲ್ಲ. ಬ್ರಹ್ಮಕುಮಾರಿಯಲ್ಲಿರೋ ಬ್ರಹ್ಮಕುಮಾರಿ ಅನ್ನೋ ಆಶ್ರಮದಲ್ಲಿರೋ ಹುಡುಗಿ ತರ ಕಾಣಿಸ್ತಿದ್ದೀನಿ ಅಂತ ಗೈಸ್. ಐ ಆಮ್ ಸೋ ಬ್ಯೂಟಿಫುಲ್. ಸಕ್ಸಸ್. So the outfit goes like this, guys. My daddy's outfit. Break. Guys, this is my outfit. I think ನಿಮಗೆ ಇದು ಕಾಣಿಸ್ತಾ ಇಲ್ಲ. So this goes and this stupid goes like this. It's my choice, guys. If she's looking good, you should appreciate me because I selected it. I the one who brought that. Not with my money, with my father's money, but fine. It's okay. You can see now, this nonsense is always nonsense, guys. ಚಪ್ಪರಿಗಾವು ನಮ್ಮಪ್ಪ ನಂದಕ್ಕೆ ಓಕೆ ಗೈಸ್, ಇಷ್ಟು ಚೆನ್ನಾಗಿ ಹೇಳಿದ್ರು. ಅವಳದಕ್ಕೆ ಮಾತ್ರ ಸರಿ ಹೇಳಿದರು ಗೈಸ್. ಅದನ್ನ ನಾನು ಕ್ಯಾಪ್ಚರ್ ಮಾಡ್ಕೊಳಕ್ಕಾಗಿಲ್ಲ. ಐ ಆಮ್ ಸೊ ಗೈಸ್, ಲೆಟ್ಸ್ ಅಪ್ಲೈ ದಿಸ್. ಕಣ್ಜೆ ನೀವು ಹೆಂಗೆ ಕಲಿಬೇಕು ಗೊತ್ತಾ? ನಾನು ಕಣ್ಣು ಬಿಟ್ಟರೆ ನೀವು ನನಗೆ ಹೆಚ್ಚಾಗಿ ಕಲ್ತಿರ್ಬೇಕು. What is this, guys? What is this God? This nonsense, all this nonsense. ಚಪ್ಪಲಿ ಥರ ಕಾತಾಡ್ತಾ ಇರ್ತೀನಿ. ಸೊ ಗೈಸ್, ಆಲ್ ಸೆಟ್. ಇವಾಗೆಲ್ಲ ಹೋಗ್ತಾ ಇದ್ದೀವಿ. ಅದು ರೆಕಾರ್ಡ್ ಆಗಿಲ್ಲ, ಸೊ ಅದಕ್ಕೆ ಅದಲ್ಲ, ಈಗ ಅದು ರೆಕಾರ್ಡ್ ಆಗಿರಲಿಲ್ಲ. ಸೊ ದೆನ್ ಇವಾಗೆಲ್ಲ ಹೋಗ್ತಾ ಇದ್ದೀವಿ. ಅವರೆಲ್ಲ ಹೋಗ್ತಾ ಇದ್ದಾರೆ ನೋಡಿ, ಎಲ್ಲ ರೆಡಿಯಾಗಿದ್ದಾರೆ. ಕ್ಯಾಬಲ್ಲಿ ನಾವು ಅಲ್ಲ, ಕ್ಯಾಬಲ್ಲಿ ಅಪ್ಪ ಮೇಲೆ ಹೋದ್ರು, ನಾವು ಕಾರಲ್ಲಿ ಹೋಗ್ತಾ ಇದ್ದೀವಿ ಗೈಸ್. ಹಾಯ್, ಗುಡ್ ಮಾರ್ನಿಂಗ್. ಇನ್ನೂ ನಿದ್ದೆಯಾಗಿದ್ದೀರಿ? ಸೊ ಭಾಗ್ಯಕ್ಕ ಇಸ್ ರೆಡಿ.
ಶೂ ಯಾವ್ಯಾವ ಹಾಕೋತೀರಿ ಹೆಂಗೆ ಸಿಟ್ಟು ಬರ್ತೈತೆ ಗೈಸ್ ಅವಳ ಶೂಸ್ ನಾನು ಹಾಕೊಂಡಿದ್ದೀನಿ ಅಂತ ಅವಳಿಗೆ ಹೊಟ್ಟೆ ಹಾಕೋಕಿರ್ತೀವಿ. ಸೊ ಗೈಸ್ ನೆಕ್ಸ್ಟ್ ಡೇ ಏನೇನಾಯಿತು ಎಲ್ಲೆಲ್ಲಿ ಹೋದ್ವಿ ಆ್ಯಂಡ್ ಏನೇನೆಲ್ಲ ಮಾಡಿದ್ವಿ ಅಂತ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಗೊತ್ತಾಗುತ್ತೆ. ಸೊ ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಮೀ ಆ್ಯಂಡ್ ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್ ಆ್ಯಂಡ್ ಆಲ್ಸೋ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವ್ಲಾಗ್. ಆ್ಯಂಡ್ ಈ ವ್ಲಾಗಲ್ಲಿ ನೀವು ನೋಡಿದ ಶೇಂಗಾ ಹೋಳಿಗೆ ಈಸ್ ನೆಕ್ಸ್ಟ್ ಲೆವೆಲ್ ಫೇಮಸ್ ಇನ್ ಆರ್ ಊರ್ ಅಂದರೆ ಇನ್ ಆರ್ ವಿಲೇಜ್. ಥ್ಯಾಂಕ್ ಯು ಗೈಸ್.